कृष्णायादवेन्द्राय ज्ञानमुद्राय योगिने नाथाय गणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। ॐ तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ಜರಾಸಂಧಾದಿಗಳು ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡಬಾರ್ದು. ಈ ಸಲ ಇಷ್ಟು ಸಲ ಯುದ್ಧದಲ್ಲಿ ನಮಗೆ ಸೋಲಿಸಿದ್ದಾನೆ, ನಮಗೆ ಹೀನಾಯವಾಗಿ ಸೋಲಿಸಿದ್ದಾನೆ, ಅವನಿಗೂ ಸಹ ಕೃಷ್ಣ ನಮ್ಮ ಕೈಗೆ ಸಿಕ್ಕಿಬಿದ್ದ ಅಂತ ತಿಳ್ಕೊಂಡ್ಬಿಟ್ಟು ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡದೆ ಶಿಶುಪಾಲನಿಗೆ ಕೊಡಬೇಕಂತ ತಿಳ್ಕೊಂಡು ಎಲ್ಲ ಮಂತ್ರಾಲೋಚನೆ ಮಾಡಿ ಕೃಷ್ಣ ಬಂದರೆ ಅವನಿಗೆ ಮರ್ಯಾದೆ ತೆಗೆದು ಕಳಿಸ್ಬೇಕು, ಅವನು ವಾಪಸ್ ಹೋಗಬೇಕು ಅಂತ ತಿಳ್ಕೊಂಡು ಕೂತಿರುವಾಗ ಇಂದ್ರನ ದೂತ ಬಂದ ಹೇಳಿದ, ನೀವು ಕೃಷ್ಣನಿಗೆ ಪಟ್ಟಾಭಿಷೇಕ ಮಾಡಬೇಕಿಲ್ಲ ಅಂತ ಹೇಳಿದ್ರೆ ಇಂದ್ರ ನಿಮ್ಮನ್ನು ವಜ್ರಾಯುಧದಿಂದ ನಿಮ್ಮ ತಲೆಯನ್ನು ಅಪ್ಪಳಿಸ್ತಾನಂತ. ಬೇರೆ ದಾರಿ ಇಲ್ಲದೆ ಸರಿ ಅಂತ ತಿಳ್ಕೊಂಡು ಪಟ್ಟಾಭಿಷೇಕ ಮಾಡಿದರು. ಆದರೆ ಪಟ್ಟಾಭಿಷೇಕಕ್ಕೆ 4 ಜನ ಹೋಗೋದು ಬೇಡ. ಜರಾಸಂಧ, ರುಕ್ಮಿ ಮೊದಲಾದವರು ಇಂಪಾರ್ಟೆಂಟ್ 4 ಜನ ಏನು ಹೋಗೋದು ಬೇಡ, ಯಾಕಂದರೆ ಅವರ ಮರ್ಯಾದೆ ಸ್ವಲ್ಪ ಇರಬೇಕು. ಪುನಃ ಯುದ್ಧಕ್ಕೆ ಕೃಷ್ಣನ ವಿರುದ್ಧ ಬರಬೇಕಲ್ವ, ಸೊ ಅವರ ಮರ್ಯಾದೆ ಪೂರ್ತಿ ಹೋದರೆ ಕಷ್ಟ ಅಂತ ತಿಳ್ಕೊಂಡು ಭೂಭಾರ ಹರಣ ಕೆಲಸಕ್ಕೂ ಕೂಡ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಉಳಿದ ರಾಜರುಗಳೆಲ್ಲ ಹೋಗಲಿ ಅಂತಾಯಿತು. ಬಾಕಿ ರಾಜರುಗಳೆಲ್ಲ ಬಂದು ದೇವತೆಗಳೆಲ್ಲ ಸ್ತುತಿ ಮಾಡುವುದರ ಮುಖಾಂತರ ಋಷಿಗಳೆಲ್ಲ ಇದು ಗಂಧರ್ವರು ಗಾಯನ ಮಾಡಿದರು, ಋಷಿಮುನಿಗಳೆಲ್ಲ ಎಲ್ಲರೂ ಸ್ತುತಿ ಮಾಡ್ತಾ ಶ್ರೀಕೃಷ್ಣನ ಪಟ್ಟಾಭಿಷೇಕ ಆಯಿತು ಅಂತೇಳಿದರೆ ಇವರೆಲ್ಲ ಏನು ಯೋಚನೆ ಮಾಡಿದಾರ, ಯಾವ ಕೆಲಸನೂ ಆಗಲಿಲ್ಲ. ಭಗವಂತನಿಗೆ ಈ ಭಗವಂತನ ಪಟ್ಟಾಭಿಷೇಕ ನಿಲ್ಲಿಸಲಿಕ್ಕೆ, ಭಗವಂತನ ಅವಮರ್ಯಾದೆ ಮಾಡಲಿಕ್ಕೆ ಇವರಿಂದ ಯಾರಿಂದಲೂ ಸಾಧ್ಯವೇ ಇಲ್ಲ. ಹೀಗಿರುವಾಗ ಏನಾಯಿತು, ನಂತರ ಭೀಷ್ಮಕನಿಗೆ ಶ್ರೀಕೃಷ್ಣ ಹೇಳ್ತಾನೆ, ನೋಡಪ್ಪ ನೀನು ಸ್ವಯಂವರ ಮಾಡ್ತೀಯಂತೆ, ನೀನು ಮಾಡ್ತಾ ಇರುವ ಸ್ವಯಂವರ ಮಾತ್ರ ಇದು ಸರಿ ಇಲ್ಲ ಅಂತ. ಭೀಷ್ಮಕನಿಗೆ ಆಶ್ಚರ್ಯ ಆಯಿತು, ಏನು ಸಂಗತಿ ಅಂತ ಹೇಳಿದ್ರೆ, ನೀನು ಯಾರನ್ನು ಮಗಳು ಅಂತ ತಿಳ್ಕೊಂಡಿದ್ದೀಯೋ ಅವಳು ನಿನ್ನ ಮಗಳು ಮಾತ್ರ ಅಲ್ಲ, ಅವಳು ಸಾಕ್ಷಾತ್ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯನ್ನು ನೀನು ನಾರಾಯಣನಿಗೆ ಕೊಟ್ಟು ಮದುವೆ ಮಾಡೋದು ಬಿಟ್ಟು ನೀನು ಬೇರೆ ಎಲ್ಲ ಯೋಚನೆ ಮಾಡ್ತೀಯಲ್ಲ, ಇದು ಸರಿಯಿಲ್ಲ. ಮಾತ್ರ ಅಲ್ಲ, ಆ ಥರ ನೀನು ಯೋಚನೆ ಮಾಡಿದೆಯಲ್ಲ ಅಷ್ಟರಲ್ಲೇ ಲಕ್ಷ್ಮೀದೇವಿ ಕುಪಿತಳಾಗಿ ಬಿಡ್ತಾಳೆ. ಅವಳು ನಿಜವಾಗಿಯೂ ಕುಪಿತಾಳೆ. ಆದರೆ ನೀನೇನೀಗ ರಾಜ ಏನಾಗಿದ್ದಿ, ನಿನ್ನ ಬೊಕ್ಕಸ ಏನು ತುಂಬಿದೆ, ಆ ಬೊಕ್ಕಸ ಬರಿದಾಗ್ತದೆ. ಭಿಕ್ಷುಕನಾಗಿ ನಿನಗೆ ಯಾವುದೂ ಇಲ್ಲದೆ ನೀನು ಆ ಥರ ಆಗ್ತೀಯಾ, ಆಮೇಲೆ ಸತ್ತು ಹೋದ ಮೇಲೆ ಅಂಧತಮಸ್ಸಿಗೆ ಹೋಗ್ತೀಯಾ ಅಂತ ಎಚ್ಚರ ಮಾಡ್ತಾರೆ. ಎಚ್ಚರ ಮಾಡುವಾಗ ಕೃಷ್ಣ ಇವನಿಗೆ ತಲೆ ಬಿಸಿ ಆಗ್ತದೆ. ಭೀಷ್ಮಕನಿಗೆ ಏನಪ್ಪ ಮಾಡೋದು ಈಗ, ಈ ರೀತಿ ಆಯ್ತಲ್ಲ ಅಂತ ಹೇಳ್ಕೊಂಡು ಹೇಳ್ತಾನೆ. ಅಷ್ಟಕ್ಕೆ ಕೃಷ್ಣ ನಿಲ್ಲಿಸೋದೆ ಹೇಳ್ತಾನೆ, ನಿನ್ನ ತಲೆಯಲ್ಲಿ ಬೇರೆ ಏನು ಬಂದಿದೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ಬೋದು. ಏನಂತ ಹೇಳಿದ್ರೆ, ನನ್ನ ಸುಂದರವಾದ ಹುಡುಗಿ ಮದುವೆಗೆ ರೆಡಿಯಾದವಳು ಕೃಷ್ಣನ ಯೋಚನೆ ಅವಳ ಮೇಲೆ ಬಿದ್ದಿದೆ ಅಂತ. ಅಲ್ವೇ ಅಲ್ಲ, ನೋಡು ನೀನು ಕೃಷ್ಣನನ್ನು ನೋಡು, ಕೃಷ್ಣನ ಮಡದಿಯರನ್ನು ನೋಡು, ಕೃಷ್ಣನ ವೈಭವ ನೋಡು ಅಂತ ಹೇಳ್ಕೊಂಡು ಎಲ್ಲ ವಿಶ್ವರೂಪ ದರ್ಶನ ಮಾಡಿಸ್ತಾನೆ. ಭೀಷ್ಮಕ ಹೆದರಿ ಕೃಷ್ಣನ ಕಾಲಿಗೆ ಬಿದ್ದು, ನೀನು ಹೇಳಿದಂತೆ ಕೇಳ್ತೇನೆ ಭಗವಂತ, ನಂದು ಏನಿಲ್ಲ ಅಂತ ಹೇಳ್ಕೊಂಡು ಭೀಷ್ಮಕ ಹೆದರಿದ್ದಾನೆ. ಅಲ್ಲಿವರೆಗಾಗಿದೆ. ನೆಕ್ಸ್ಟ್ ಶ್ಲೋಕ ವೈಲಾರೆ. ಆ ಮಧ್ಯದಲ್ಲಿ ಏನಂತ ಹೇಳಿದ್ರೆ, ಯಾವುದಿದು ಸ್ವಯಂವರ ಬಾಕಿದ್ದವರು ಕೂಡ ಮಾಡಿದ್ದಾರಲ್ವ. ಭೀಷ್ಮಕ ಮಾಡಿದ್ರಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಅವರು ಮಾಡಿದ್ದು ವರುಣ ಮತ್ತು ಜನಕರಾಜ ಅವರು ಮಾಡಿದ್ದಾರೆ. ಆದರೆ ಅವರಿಗೆ ಗೊತ್ತಿತ್ತು ತಮ್ಮ ಮಗಳು ನಾರಾಯಣನನ್ನೇ ಸೇರ್ತಾಳಂತ. ಆದರೆ ಭೀಷ್ಮಕ ಮಾಡಿರುವ ಸ್ವಯಂವರದಲ್ಲಿ ಆ ಥರ ಇಲ್ಲ ಅನ್ನುವಂಥದ್ದನ್ನು ಭೀಷ್ಮಕನಿಗೆ ಸ್ಪಷ್ಟಪಡಿಸಿದ್ದಾನೆ ಯಾರು, ಭಗವಂತ. ಆ ನಂತರ ಏನಾಯಿತು ಅಂತಂದು ನೋಡುವ. ಈಗ 62ನೇ ಶ್ಲೋಕವೇಲೆ. ಸಾರಿ ನಿಂಗೆ ಕೂಡ ಅನ್ಮ್ಯೂಟ್ ಅಂತ ವೈಲಾರೆ. ಅತೋ ಹರೌ ಪ್ರಬೋಧ್ಯತಂ ಗತೆ ಕೃಪಾನುಸತ್ತಮೇ ವಶೀಕೃತೆ ಚ ಭೀಷ್ಮಕೆ ನೃಪಾಸ್ವ ಮಂತ್ರಯಂ ಪುನಃ. 62ನೇ ಶ್ಲೋಕ. ದೋಷ ಬಂದಿತ್ತು ಅಂತ ದಯಾಲ್ ಶ್ರೇಷ್ಠನಾದ ಶ್ರೀಹರಿಯು ಭೀಷ್ಮಕನನ್ನು ಚೆನ್ನಾಗಿ ಬೋಧಿಸಿ ಹೋಗುತ್ತಿರಲು, ಭೀಷ್ಮಕನು ವಶೀಕೃತನಾಗುತ್ತಿರಲು ಪುನಃ ಆ ರಾಜರು ಆಲೋಚಿಸುತ್ತಾರೆ. ಅತೋ ಹರೌ ಪ್ರಬೋಧ್ಯತಂ
ಗತೆ ಕೃಪಾಲು ಸತ್ತಮೆ ವಶೀಕೃತೆ ಚ ಭೀಷ್ಮಕೆ ನೃಪಾಃ ತು ಅಮಂತ್ರಯನ್ ಪುನಃ. ಅಥೋಹರೌ ಅಂತೇಳಿದರೆ ಈಗ ಕತೆ ಬೇರೆ ಬೇರೆ ರೂಪ ತಿರುಗ್ತಾ ಇದೆ. ಸೊ ಹೇಗೆ ಅಂತೇಳಿದರೆ ಅತಃ ಈಗ ಭೀಷ್ಮಕ ಯೋಚನೆ ಮಾಡ್ತಾನೆ ಏನಂತೇಳಿದರೆ ಹರೌ ಪ್ರಬೋಧ್ಯ, ಭಗವಂತನು ಎಚ್ಚರಿಸುತ್ತಿರಲು ತನ್ನನ್ನು ಏನಂತೇಳಿದರೆ ನಿದ್ದೆ ಬಂದಿದೆ. ಏನಂತೇಳಿದರೆ ಮಗನ ಮಾತು ಕೇಳಿಬಿಟ್ಟು ಜರಾಸಂಧಾದಿಗಳ ಮಾತು ಕೇಳಿಬಿಟ್ಟು ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡೋದು ಅಂತ ತಿಳ್ಕೊಂಡು ಯೋಚನೆ ಮಾಡಿದ್ದು. ಆದರೆ ಭಗವಂತ ವಿಶ್ವರೂಪವನ್ನೇ ತೋರಿಸಿಬಿಟ್ಟು ಈ ನಿನ್ನ ಮಗಳು ಬೇರೆ ಯಾರೂ ಅಲ್ಲ ಲಕ್ಷ್ಮೀದೇವಿ ಅಂತ ಹೇಳಿ ಹೋಗಿಬಿಟ್ಟಿದ್ದಾನೆ. ಏನು ಮಾಡೋದು ಅಂತ ಭೀಷ್ಮಕನಿಗೆ ಅಂತೇಳಿದರೆ ಇನ್ನು ವಿಶ್ವರೂಪ ನೋಡಿ ಆದಮೇಲೆ ಕೃಷ್ಣನ ಪಕ್ಕದಲ್ಲೇ ರುಕ್ಮಿಣಿಯನ್ನು ನೋಡಿ ಆದಮೇಲೆ ಇನ್ನು ರುಕ್ಮಿಣಿಯನ್ನು ಬೇರೆಯವರಿಗೆ ಕೊಡುವಂಥ ಪ್ರಶ್ನೆಯೇ ಇಲ್ಲ ಅನ್ನುವಂಥದ್ದು ಭೀಷ್ಮಕನಿಗೆ ಸ್ಪಷ್ಟ ಆಗಿದೆ. ಸೊ ಅಥೋ ಹರೌ ಪ್ರಬೋಧ್ಯ, ಹರಿ ಏನು ಮಾಡಿದ್ದಾನೆ, ಈ ಭೀಷ್ಮಕನನ್ನು ನಿದ್ದೆ ಬಂದವನನ್ನು ಎಬ್ಬಿಸಿದ್ದಾನೆ. ನೀನು ಮಾಡ್ತಾ ಇರೋದು ಸರಿಯಲ್ಲ ಅಂತ ಭೀಷ್ಮಕನಿಗೂ ಗೊತ್ತಾಗಿದೆ. ಇದು ಹೌದು, ನಾನು ಆ ಥರ ಮಾಡಬಾರ್ದು, ಎಚ್ಚರಾಗಿದೆ. ತಮ್ ಗತೆ ಕೃಪಾಲು ಸತ್ತಮೆ, ಕೃಪಾಲು ಸತ್ತಮೆ, ಕೃಪಾಲು ಅಂತೇಳಿದರೆ ಭಗವಂತ. ಸೊ ನಮ್ಮ ಮೇಲೆ ನಿಜವಾಗಿಯೂ ಕೃಪೆ ಮಾಡುವಂತಹ ಯಾವಾಗಲೂ ನಮಗೆ ಕೃಪೆ ಮಾಡುವಂತಹ ಭಗವಂತ ಒಬ್ಬನೇ. ಬಾಕಿದ್ದವರೆಲ್ಲ ಅವರವರಿಗೆ ಅನುಕೂಲ ಇದ್ದಾಗ ನಮ್ಮ ಮೇಲೆ ಕೃಪೆ ಮಾಡ್ತಾರೆ, ಅವರಿಗೆ ಅನಾನುಕೂಲ ಆಗುವಾಗ ಮುಖನೂ ನೋಡೋದಿಲ್ಲ. ಹಾಗಿರುವಾಗ ಕೃಪಾಲು ಸತ್ತಮೆ ಅಂತೇಳಿದರೆ ಅತ್ಯಂತ ಕೃಪಾಲುವಾದ ಭಗವಂತ ತಮ್ ಗತೆ ಹೋಗಿದ್ದಾನೆ ಈಗ ಮಥುರಾಪುರಿಗೆ ಹೇಳಿಬಿಟ್ಟು. ವಶೀಕೃತೆ ಚ ಭೀಷ್ಮಕೆ, ಸೊ ಭೀಷ್ಮಕ ಏನಾಗಿದ್ದಾನೆ, ಭಗವಂತ ಹೇಳಿದಾಗೆ ಕೇಳ್ತೇನೆ ನಾನು ಅಂತ ಭಗವಂತನ ಕಾಲಿಗೆ ಎರಗಿದ್ದ. ಸೊ ವಶೀಕೃತನಾಗಿದ್ದಾನೆ. ಭೀಷ್ಮಕ ಅಂತೂ ಇನ್ನೂ ಕದಡುವುದಿಲ್ಲ, ಇನ್ನು ಅಲ್ಲಾಡುವುದಿಲ್ಲ. ನನ್ನ ಮಗಳನ್ನು ಕೃಷ್ಣನನ್ನು ಬಿಟ್ಟು ಬೇರೆಯವರಿಗೆ ಖಂಡಿತ ಕೊಡುವುದಿಲ್ಲ ಅಂತ ಆಲೋಚನೆ ಮಾಡಿ ನಿರ್ಧಾರ ಬದಲು ಮಾಡಿದ್ದಾನೆ. ಕೃಷ್ಣನಿಗೆ ಕೊಡೋದು, ಕೃಷ್ಣನ ಮಡದಿಯನ್ನು ಕೃಷ್ಣನಿಗೆ ಕೊಡದೆ ಇನ್ಯಾರಿಗೆ ಕೊಡೋದು ಅಂತ ಭೀಷ್ಮಕನಿಗೆ ಸ್ಪಷ್ಟ ಆಗಿದೆ. ವಶೀಕೃತೆ ಚ ಭೀಷ್ಮಕೆ, ಭೀಷ್ಮಕನು ಕೃಷ್ಣನ ವಶೀಕೃತನಾಗಿದ್ದಾನೆ ಅಂತ ಜರಾಸಂಧಾದಿಗಳಿಗೆ ಸ್ಪಷ್ಟ ಆಯಿತು. ವಶೀಕೃತೆ ಚ ಭೀಷ್ಮಕೆ ನೃಪಾಹ, ನೃಪಾಹ ಅಂದರೆ ರಾಜರುಗಳು. ಯಾರು? ಜರಾಸಂಧಾದಿ ರಾಜರುಗಳು. ತು ಅಮಂತ್ರಯನ್ ಪುನಃ ಸಭೆ ಸೇರಿದರು. ಏನು ಮಾಡೋದು ಅಂತ. ಸೊ ತು ಅಮಂತ್ರಯನ್ ಅಂತೇಳಿದರೆ ಈಗ ಪೂರ್ತಿ ಎಲ್ಲ ಈ ಯಾವ ಥರ ಇತ್ತು ಅದು ಒಂದು ಥರವೂ ಇಲ್ಲ, ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಸೊ ಎಲ್ಲ ಬದಲಾಗಿದೆ. ವಾತಾವರಣ ಪೂರ್ತಿಯಾಗಿ ಬದಲಾದ ಈ ವಾತಾವರಣದ ಈ ಪರಿಸ್ಥಿತಿಯಲ್ಲಿ ಏನು ಮಾಡೋದು ಅಂತ ಪುನಃ ಸಭೆ ಸೇರಿಬಿಟ್ಟು ತು ನೃಪಾಹ, ತು ಅಂತೇಳಿದರೆ ಎಲ್ಲ ಹೆಗ್ಲ ಮೇಲೆ ಇದು ಕೆನ್ನೆ ಮೇಲೆ ಕೈ ಇಟ್ಟಿದ್ದಾರೆ, ಏನು ಮಾಡೋದು ಅಂತೇಳಿ ಅಮಂತ್ರಯನ್ ಪುನಃ ಮಂತ್ರಾಲೋಚನೆ ಮಾಡಿದರು. ಪುನಃ ಅಮಂತ್ರಯತ್ ಅಂದರೆ ಒಬ್ಬನೇ ಇದು ಯೋಚನೆ ಮಾಡಿದರೆ ಅದಕ್ಕೆ ಹೆಸರು ಅಮಂತ್ರಯತ್. ಅಮಂತ್ರಯತಾಂ ಅಮಂತ್ರಯನ್ ಅಂದರೆ ಎಲ್ಲರೂ ಸೇರಿ ಪುನಃ ಸಭೆ ಮಾಡಿದರು, ಪುನಃ ಮಂತ್ರಾಲೋಚನೆ ಮಾಡಲಿಕ್ಕೆ ಶುರು ಮಾಡಿದರು. ಹೇಗೆ ಶ್ರೀಕೃಷ್ಣನನ್ನು ಈಗ ಏನು ಮಾಡೋದು ಅಂತ. ಸೊ 62ನೇ ಶ್ಲೋಕ. ಈಗ ಆದ್ದರಿಂದ ಕರುಣಾಳುಗಳಲ್ಲಿ ಶ್ರೇಷ್ಠನಾದ ಕೃಪಾಲು ಸತ್ತಮ, ಅತಃ ಕೃಪಾಲು ಸತ್ತಮ ಶ್ರೇಷ್ಠನಾದ ಶ್ರೀಕೃಷ್ಣ ಭೀಷ್ಮಕನನ್ನು ಎಚ್ಚರಿಸಿ ಅಂತ ಹೇಳಿದರೆ ಹರವು ಪ್ರಬೋಧ್ಯ. ಸೊ ಭೀಷ್ಮಕ ಏನಾಗಿದ್ದಾನೆ, ಭೀಷ್ಮಕನು ಶ್ರೀಕೃಷ್ಣನ ವಶವರ್ತಿಯಾಗಿದ್ದನ್ನು ತಿಳಿದು ಜರಾಸಂಧಾದಿ ರಾಜರುಗಳು ಪುನಃ ಮಂತ್ರಾಲೋಚನೆಗೆ ತೊಡಗಿದರು. ಪುನಃ ಮಂತ್ರಾಲೋಚನೆಗೆ ತೊಡಗಿದರು. ನೃಪಾಹ ಅಂದರೆ ಜರಾಸಂಧಾದಿ ರಾಜರುಗಳು. ಅಲ್ಲಿಗೆ 62ನೇದಾಯಿತು. 63ನೇ ಶ್ಲೋಕವೇನಾರೆ ಯಶಶ್ಚ ಧರ್ಮಮುತ್ತಮಂ ವಿದಿತ್ಸತಾವ್ರಕೋದರೇ ನ ಕೇಶವೇನ ಸೋದಿತೋ ಜರಾಸುತೋ ಹಿಮನ್ಯತೆ. 63ನೇ ಶ್ಲೋಕ. ಭೀಮನಲ್ಲಿ ಯಶಸ್ಸನ್ನು ಹಾಗೂ ಉತ್ತಮವಾದ ಧರ್ಮವನ್ನು ಮಾಡಲಿಕ್ಕೆ ಇಚ್ಛಿಸಿದ ಶ್ರೀಕೃಷ್ಣನಿಂದ ಸಮೃದ್ಧನಾಗದೇ ಇದ್ದ ಜರಾಸಂಧನು ಹೀಗೆ ತಿಳಿದುಕೊಳ್ಳುತ್ತಾನೆ. ಯಶಶ್ಚ ಧರ್ಮಮುತ್ತಮಂ ವಿದಿತ್ಸತಾವೃಕೋದರೇ ನ ಕೇಶವೇನ ಸೂದಿತೋ ಜರಾಸುತೋ ಹಿ ಮನ್ಯತೆ.
ಜರಾಸಂಧ ಯೋಚನೆ ಮಾಡ್ತಾ ಇದ್ದಾನೆ ಸಭೆಯಲ್ಲಿ ಕೂತ್ಕೊಂಡು. ಸೊ ಏನು, ಇಷ್ಟು ಸಲ ಯುದ್ಧ ಆಯಿತು. ಇಷ್ಟು ಸಲ ಯುದ್ಧದಲ್ಲಿ ಕೂಡ ನಮ್ಮನ್ನು ಏನಂತೇಳಿದರೆ ಕೊಲ್ಲದೆ ಕಳಿಸ್ತಾನೆ. ಅಂಥೇಳಿದರೆ ಬಾಕಿದ್ದವರನ್ನು ಕೊಲ್ಲದೆ ಕಳಿಸ್ತಾನೆ, ಯಾಕಂದರೆ ನನ್ನನ್ನು ಕೊಲ್ಲಲಿಲ್ಲ ಅಲ್ವಾ, ಸೊ ಅವರನ್ನು ಕೊಲ್ಲುವುದು ಬೇಡ ಅಂತ. ಸೊ ನನ್ನನ್ನು ಯಾಕೆ ಕೊಲ್ಲಿಲ್ಲ? ಅವನಿಗೆ ಕೊಲ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಕೊಲ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅಂದರೆ ನಿಜವಾದ ಸಂಗತಿ ಏನು? ಜರಾಸಂಧನನ್ನು ಕೊಲ್ಲಲಿಕ್ಕೆ ಭಗವಂತನ ಯೋಚನೆ ಏನು? ಅದರ ಕೀರ್ತಿ ಭೀಮಸೇನನಿಗೆ ಹೋಗಬೇಕು. ಅಂದರೆ ಜರಾಸಂಧನನ್ನು ಭೀಮಸೇನನೇ ಕೊಲ್ಲಲಿ. ವಾಯುದೇವರ ಅವತಾರನಾದ ಭೀಮಸೇನನಿಗೆ ಆ ಕೀರ್ತಿ ಸಿಗಲಿ, ಅದಕ್ಕೋಸ್ಕರ ಕೊಲ್ಲಲಿಲ್ಲ. ಆದರೆ ಜರಾಸಂಧ ಏನು ಆಲೋಚನೆ ಮಾಡ್ತಾನೆ, ನನಗೆ ರುದ್ರದೇವರ ವರ ಉಂಟಲ್ಲ, ಆದ್ದರಿಂದ ಕೃಷ್ಣನಿಗೆ ಕೊಲ್ಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ನನ್ನನ್ನು ಕೊಲ್ಲಲಿಲ್ಲ, ಬಾಕಿದ್ದವರನ್ನು ಕೊಲ್ಲಲಿಲ್ಲ. ಯಾಕೆ? ನನಗೆ ನನ್ನದ್ದೇ ಸ್ನೇಹಿತರಲ್ಲ, ಸೊ ನನ್ನನ್ನೇ ಕೊಲ್ಲಿಲ್ಲ ಅಂತ ಹೇಳಿದ್ಮೇಲೆ ಅವರನ್ನು ಯಾಕೆ ಕೊಲ್ಲುವುದು ಅಂತ ಹೇಳ್ಕೊಂಡು ಬಹುಶಃ ಕೊಲ್ಲಲಿಲ್ಲ, ಗೊತ್ತಾಗಬಾರ್ದು ಅಂತೇಳಿಬಿಟ್ಟು ಅಂತ ಯೋಚನೆ ಮಾಡ್ತಾನೆ. ಯಶಶ್ಚ ಧರ್ಮಮುತ್ತಮಂ, ಧರ್ಮಂ ಉತ್ತಮಂ. ಯಶಃ ಅಂದರೆ ಕೀರ್ತಿ. ಇದು ಕೀರ್ತಿ ಯಾರಿಗೆ ಹೋಗಬೇಕು? ವಿದಿತ್ಸತ ವೃಕೋದರೇ. ವೃಕೋದರ, ಯಾರ ಹೊಟ್ಟೆಯಲ್ಲಿ ವೃಕ ಅನ್ನುವಂತಹ ಅದ್ಭುತವಾದ ಅಗ್ನಿ ಇದೆಯೋ, ಆ ಅಗ್ನಿಯ ಪ್ರಭಾವದಿಂದಾಗಿ ಆ ಬಕಾಸುರನಿಗೆ ತಗೊಂಡು ಹೋದ ಇಡೀ ಬಂಡಿ ಅನ್ನ, ಅಷ್ಟು ಅನ್ನವನ್ನು ತಾನೇ ತಿಂದುಬಿಟ್ಟಿದ್ದಾನೆ ಭೀಮಸೇನ, ಕರಗಿಸಿಕೊಂಡಿದ್ದಾನೆ. ಹಾಗಾದರೆ ಇದು ಎಂಥದಪ್ಪ ಅದ್ಭುತ ಅಂತ ಹೇಳಿದರೆ ವೃಕೋದರೇ ಅಂತಾರೆ. ಆ ಒಂದು ಅರ್ಧ ಇಂಚಿನಷ್ಟು ಏನಿದೆ, ಅಂಗುಷ್ಟ ಮಾತ್ರೆ ಜಠರೇ ನಿದಾಯ ಅಂತೇಳಿದರೆ ಅಂಗುಷ್ಟ ಮಾತ್ರೆ, ಒಂದು ಅಂಗುಷ್ಟದಷ್ಟು ಆ ದೊಡ್ಡದಿರುವಂತಹ ಆ ಜಠರದಲ್ಲಿರುವಂತಹ ವೃಕ ಅನ್ನುವಂತಹ ಅಗ್ನಿ ಅಂತ ಮಧ್ವಾಚಾರ್ಯರು ಏನು ಹೇಳಿದ್ದಾರೋ ಅದೇ ಅಗ್ನಿ ಮೊದಲು ಭೀಮಸೇನನ ಹೊಟ್ಟೆಯಲ್ಲಿದ್ದದ್ದು, ಅದು ನಂತರ ಬಂದದ್ದು ಮಧ್ವಾಚಾರ್ಯರಿಗೆ, ಅಂದರೆ 3ನೇ ಅವತಾರದಲ್ಲಿ. ಸೊ ವೃಕೋದರನಾದ ಯಾರು? ಭೀಮಸೇನನಿಗೆ ಯಶಃ, ಆ ಕೀರ್ತಿ ವೃಕೋದರೇ ಯಶಃ, ಆ ಕೀರ್ತಿ ಭೀಮಸೇನನಿಗೆ ಹೋಗಲಿ. ಧರ್ಮಂ ಉತ್ತಮಂ, ಇದೇ ಉತ್ತಮವಾದ ಧರ್ಮ ಅಂತ ವಿದಿತ್ಸಿತ ಅಂತೇಳಿದರೆ ಈ ರೀತಿ ನಿಶ್ಚಯ ಮಾಡಿದ್ದಾರೆ ಭಗವಂತ ಶ್ರೀಕೃಷ್ಣ. ಜರಾಸಂಧನನ್ನು ನಾನಾಗಲಿ ಬಲರಾಮನಾಗಲಿ ಕೊಲ್ಲುವುದಿಲ್ಲ, ಅವನನ್ನು ಕೊಲ್ಲುವಂಥ ಕೆಲಸ ಅದು ಯಾರಿಗೆ ಅಂತೇಳಿದರೆ ಅದನ್ನು ಆ ಯಶಸ್ಸು ಭೀಮಸೇನನಿಗೆ ಸಿಗಲಿ ಅಂತ ಬಿಟ್ಟುಬಿಟ್ಟಿದ್ದಾರೆ. ಯಶಶ್ಚ ಧರ್ಮಮುತ್ತಮಂ ವಿದಿತ್ಸತ ಅಂತೇಳಿದರೆ ಭಗವಂತ ಏನು ಯೋಚನೆ ಮಾಡ್ತಾರೋ ಅದೇ ಹಾಗೇ ಆಗುವಂಥದ್ದು, ಅದಕ್ಕೆ ವಿಧಿ ಅಂತ ಹೆಸರು. ವಿಧಿ ಅಂದರೆ ಹಾಗೆ ಆಗಬೇಕು, ನಿಷೇಧ ಅಂದರೆ ಹಾಗೆ ಆಗಬಾರದು, ವಿಧಿ ನಿಷೇಧ. ಸೊ ವಿದಿತ್ಸತ ಅಂದರೆ ಆ ರೀತಿ ಆಗಬೇಕು ಅಂತ ಭಗವಂತ ಯೋಚನೆ ಮಾಡಿದ್ದಾರೆ. ನ ಕೇಶವೇನ ಸೂದಿತಃ, ಅದಕ್ಕೋಸ್ಕರನೇ ಭಗವಂತ ಅವನನ್ನು ಕೊಲ್ಲಿಲ್ಲ. ನ ಕೇಶವೇನ ಅಂತೇಳಿದರೆ ತೃತೀಯ ವಿಭಕ್ತಿ, ಭಗವಂತನಿಂದ, ಕೇಶವನಿಂದ, ಕೃಷ್ಣನಿಂದ. ನಾ ಸೂದಿತಃ ಜರಾಸಂಧಃ, ಜರಾಸಂಧನು ಆದ್ದರಿಂದಲೇ ಕೃಷ್ಣನಿಂದ ಕೊಲ್ಲಲ್ಪಡಲಿಲ್ಲ ಇಷ್ಟರ ತನಕ. ನ ಕೇಶವೇನ ಸೂದಿತಃ ಜರಾಸುತಃ ಹಿ ಮನ್ಯತೆ ಅಂತೇಳಿದರೆ ಈ ರೀತಿ ನಿಜವಾಗಿ ಆದರೆ ಏನಂತ ಹೇಳಿದರೆ ಭೀಮಸೇನನೇ ಕೊಲ್ಲುವುದು ಅಂತ. ಜರಾಸಂಧ ಏನು ಯೋಚನೆ ಮಾಡ್ತಾನೆ, ಯಾಕೆ ನನ್ನನ್ನು ಕೊಲ್ಲಲಿಲ್ಲ ಅಂತ. ಇದಕ್ಕೆ ಏನರ್ಥ ಅವನು ತಿಳ್ಕೊಳ್ಳೋದೇ ಬೇರೆ, ಅಲ್ಲಿ ನಿಜವಾದ ಸಂಗತಿಯೇ ಬೇರೆ. ಸೊ ಭೀಮನಿಗೆ ಉತ್ತಮ ಕೀರ್ತಿ ಹಾಗೂ ಪುಣ್ಯ, ಧರ್ಮ ಅಂದರೆ ಪುಣ್ಯ. ಸೊ ಧರ್ಮ ಪುಣ್ಯವನ್ನು ಅಂತೇಳಿದರೆ ಭಗವಂತ ಅದು ಭೀಮಸೇನನಿಗೆ ಸಿಗಲಿ ಅಂತ ಜರಾಸಂಧನನ್ನು ಸಮ್ಮರಿಸದೆ ಬಿಟ್ಟಿದ್ದ. ಅಷ್ಟು ಯುದ್ಧಗಳಲ್ಲಿ ಕೂಡ ಜರಾಸಂಧನನ್ನು ಕೊಲ್ಲಲಿಲ್ಲ. ಅದಕ್ಕೆ ಜರಾಸಂಧನಿಗೆ ಆಶ್ಚರ್ಯ, ಅಯ್ಯೋ ಕೊಲ್ಲಬಹುದಿತ್ತಲ್ಲ, ಇಷ್ಟೆಲ್ಲ ಹೀನಾಯವಾಗಿ ಎಲ್ಲ ಬಟ್ಟೆ ತೆಗೆದು ನಮ್ಮನ್ನು ಇಡೀ ದೇಹದಲ್ಲಿ ಗಾಯವೇ ಗಾಯ, ಬಾಣ ಚುಚ್ಚಿ ವಾಂತಿ ರಕ್ತ ವಾಂತಿ ಮಾಡಿಕೊಂಡು ಓಡುದು ಯಾರಿಗೆ ಬೇಕು? ನನ್ನನ್ನು ಕೊಂದಾದರೂ ಬಿಡ್ಬೋದಿತ್ತಲ್ಲ, ಇಷ್ಟು ಹೀನಾಯ ಸ್ಥಿತಿಗೆ ತರುವುದು ಬಿಟ್ಟು ಅಂತ ಯೋಚನೆ ಮಾಡಿದರೆ ಕೊಲ್ಲದೆ ಕಳಿಸಿದ್ದಾನೆ. ಈಗ ಯೋಚನೆ ಮಾಡ್ತಾನೆ ಜರಾಸಂಧ, ಯಾಕೆ ಕೊಲ್ಲಿಲ್ಲ ಅಂತೇಳಿದರೆ ಇದು ಅದಕ್ಕೆ ನನ್ನ ಹತ್ರ ರುದ್ರದೇವರ ವರ ಇದ್ದ ಕಾರಣ ಕೊಲ್ಲಿಲ್ಲ.
ಆದರೆ ಜರಾಸಂಧ ಅದನ್ನು ಹೇಗೆ ತಿಳಿದಿದ್ದ? ಅದು ಮುಂದಿನ ಶ್ಲೋಕದಲ್ಲಿ ಇರೋದು. ಏನಂತ ಹೇಳಿದರೆ, ಶಿವಭಕ್ತಾಗ್ರೇಸರನಾಗಿದ್ದ ಜರಾಸಂಧನನ್ನು ವಿಷ್ಣು ಭಕ್ತಾಗ್ರೇಸರನಾದ ಭೀಮಸೇನನಿಂದ ಕೊಲ್ಲಿಸುವ ಮೂಲಕ ಭೀಮನಿಗೆ ವಿಶೇಷ ಪುಣ್ಯ ಮತ್ತು ಕೀರ್ತಿಗಳನ್ನು ನೀಡಲೆಂದು ಭಗವಂತ ಶ್ರೀಕೃಷ್ಣ ಸರ್ವಶಕ್ತನಾಗಿದ್ದರೂ ಜರಾಸಂಧನನ್ನು ಕೊಲ್ಲದೆ ಬಿಟ್ಟಿದ್ದ. ಆದರೆ ಜರಾಸಂಧ ಅದನ್ನು ಜರಾಸುತಃ ಮನ್ಯತೆ, ಅವನು ಬೇರೆಯೇ ತಿಳ್ಕೊಂಡ. ಜರಾಸಂಧನು ಅದನ್ನು ಬೇರೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದ. ಆ ಬೇರೊಂದು ರೀತಿಯಲ್ಲಿ ಅಂದರೆ ಏನು ಅನ್ನುವಂಥದ್ದು ನೆಕ್ಸ್ಟ್ ಶ್ಲೋಕವೇಲರೆ. ಶಿವಸ್ಯ ಮೋಮಯಂ ನ ಹಂತುಮೀಷ್ಟ ಉತ್ತಮ ಅತಃ ಶಿವ ಪ್ರಸಾದತೋ ಜಿತೋಪಿ ಜೇಷ್ಯ ಉತ್ತರಂ. 64ನೇ ಶ್ಲೋಕ. ಪುನಃ ಕೃಷ್ಣನಿಂದ ಪರಾಜಿತನಾದ ಜರಾಸಂಧನು ತಿರುಗಿ ಯುದ್ಧಕ್ಕೆ ಏಕೆ ಹೋಗುತ್ತಾನೆಂದರೆ ಅವನ ಯೋಚನೆ ಈ ರೀತಿ ಸಾಗುತ್ತಿತ್ತಂತೆ: ಈ ಶ್ರೀಕೃಷ್ಣನು ಉತ್ತಮವಾದ ರುದ್ರನ ವರದಿಂದ ನನ್ನನ್ನು ಕೊಲ್ಲಲಿಕ್ಕೆ ಸಮರ್ಥನಾಗಿಲ್ಲ. ಆದ ಕಾರಣ ಮೊದಲು ಪರಾಜಿತನಾದರೂ ರುದ್ರನ ಪ್ರಸಾದದಿಂದ ತಾನು ಮುಂದೆ ಗೆದ್ದೇ ಗೆಲ್ಲುವೆನು ಎಂದು ಜರಾಸಂಧನು ತಿಳಿದುಕೊಂಡಿದ್ದನಂತೆ. ವರಾತ್ ಶಿವಸ್ಯ ಮಾಂ ಅಯಂ ನ ಹಂತುಂ ಈಷ್ಟ ಉತ್ತಮಾತ್ ಅತಃ ಶಿವ ಪ್ರಸಾದತೋ ಜಿತೋಪಿ ಜೇಷ್ಯ ಉತ್ತರಂ. ವರಾತ್ ಶಿವಸ್ಯ, ನನ್ನ ಹತ್ರ ರುದ್ರದೇವರ ವರ ಇದೆ ಅಲ್ವಾ. ಸೊ ಮಾಂ, ನನ್ನನ್ನು, ಅಯಂ, ಆ ಕೃಷ್ಣ, ಅವನು ನ ಹಂತುಂ ಇಷ್ಟ, ನ ಹಂತುಂ ಇಷ್ಟ ಅಂದರೆ ಹಂತುಂ ನ ಇಷ್ಟ ಅಂದರೆ ಹಂತುಂ ಕೊಲ್ಲಲು, ನ ಇಷ್ಟ ಸಮರ್ಥನಾಗಲಿಲ್ಲ. ರುದ್ರದೇವರು, ನಾನು ಏನು ಹೇಳ್ತಾ ಬಂದಿದ್ದು, ರುದ್ರದೇವರೇ ಮಹಾದೇವ, ರುದ್ರದೇವರು ಸರ್ವಶಕ್ತ, ರುದ್ರದೇವರಿಗಿಂತ ಮೇಲೆ ಯಾರೂ ಇಲ್ಲ. ಈಗ ಅದು ಸ್ಪಷ್ಟ ಆಗ್ತಾ ಇದೆ. ಏನಂತ ಹೇಳಿದರೆ ನೋಡಿ, ಕೃಷ್ಣನಿಂದ ನನ್ನನ್ನು ಕೊಲ್ಲಿಕ್ಕಾಯ್ತಾ? ಆಗಲಿಲ್ಲ. ಯಾಕಂತ ಹೇಳಿದ್ರೆ ರುದ್ರದೇವರೇ ಮೇಲಾದ ಕಾರಣ, ರುದ್ರದೇವರ ವರ ನನ್ನ ಹತ್ರ ಇರುವ ಕಾರಣ ಹೇಗೆ ಕೊಳ್ತಾನೆ ಅವ ಅಂತ. ವರಾತ್ ಶಿವಸ್ಯ ಮಾಂ, ವರಾತ್ ಶಿವಸ್ಯ ವರಾತ್, ಶಿವನ ವರದಿಂದ ಕಾರಣದಿಂದ, ಮಾಂ ಅಯಂ, ನನ್ನನ್ನು ಅವನು, ನ ಹಂತುಂ ಇಷ್ಟ, ನನ್ನನ್ನು ಕೊಲ್ಲಲಿಕ್ಕೆ ಅವನು ಸಮರ್ಥನಾಗಲಿಲ್ಲ, ಅವನಿಂದ ಆಗಲಿಲ್ಲ ಕೊಲ್ಲಲಿಕ್ಕೆ, ಅದಕ್ಕೆ ಕೊಲ್ಲಲಿಲ್ಲ. ನ ಹಂತುಂ ಇಷ್ಟ ಸಮರ್ಥ, ನ ಇಷ್ಟ ಅಂದರೆ ಸಮರ್ಥನಾಗಲಿಲ್ಲ. ಉತ್ತಮಾತ್ ಅಂತ ಹೇಳಿದರೆ ಉತ್ತಮವಾದ ವರಾತ್ ಶಿವಸ್ಯ ಅಂತ ಹೇಳಿದರೆ ರುದ್ರನ ವರ ಏನಿದೆ ಅದು ಶ್ರೀಕೃಷ್ಣನಿಗಿಂತ ಶ್ರೇಷ್ಠವಾದದ್ದು, ಉತ್ತಮಾತ್. ಆದ್ದರಿಂದ ಕೃಷ್ಣನಿಗೆ ನನ್ನನ್ನು ಕೊಲ್ಲಿಕ್ಕೆ ಆಗಲಿಲ್ಲ ಅಂತೇಳಿದರೆ ಒಂದು ವಿಷಯ ಗೊತ್ತಾಯ್ತಲ್ಲ ಎಲ್ಲ ಸ್ನೇಹಿತರೆ. ಅಂದರೆ ಅದು ಸಭೆ ಆಗ್ತಾ ಉಂಟಲ್ಲ, ಮಂತ್ರಾಲೋಚನೆ. ಸೊ ಏನು ಹೇಳ್ತಾ ಇದ್ದಾನೆ ಸಭೆಯಲ್ಲಿ ಅಂತೇಳಿದರೆ, ಹಾಗಾದರೆ ಇಷ್ಟು ಸಮಯ ಅವನಿಂದ ಕೊಲ್ಲಿಕ್ಕಾಗಲಿಲ್ಲ, ನೆಕ್ಸ್ಟ್ ಯುದ್ಧದಲ್ಲಿ ಕೂಡ ಅವನಿಂದ ನನ್ನನ್ನು ಕೊಲ್ಲಿಕ್ಕೆ ಆಗುವುದಿಲ್ಲ. ಯಾಕೆ? ರುದ್ರದೇವರವರ ಅದು ಶ್ರೇಷ್ಠವಾದದ್ದು ಅವನಿಗಿಂತ. ಆದ್ದರಿಂದ ಇಷ್ಟು ತನಕ ಕೊಲ್ಲಿಕ್ಕಾಗಲಿಲ್ಲ, ನೆಕ್ಸ್ಟ್ ಟೈಮ್ ಕೂಡ ಕೊಲ್ಲಿಕ್ಕಾಗೋದಿಲ್ಲ. ನೆಕ್ಸ್ಟ್ ಯುದ್ಧದಲ್ಲಿ ನಾವು ಖಂಡಿತ ವಿಜಯಿಗಳಾಗ್ತೇವೆ ಅಂತ ಹುರಿದುಂಬಿಸಲಿಕ್ಕೆ ಶುರು ಮಾಡಿದ. ಅತ ಶಿವಪ್ರಸಾದತೋ, ಆದ್ದರಿಂದ ಶಿವಪ್ರಸಾದ ತನ್ನಲ್ಲಿ ಇರುವ ಕಾರಣ, ಜಿತೋಪಿ ಅಂದರೆ ಪರಾಜಿತೋಪಿ, ಇಷ್ಟು ಸಲ ಸೋತರೂ ಪರಾಜಿತೋಪಿ ಜೇಷ್ಯ ಉತ್ತರಂ. ಇಷ್ಟು ತನಕದ ಯಾಕೆ ನೋಡೋದು, ಮುಂದಿದ್ದು ನೋಡಿ, ಮುಂದಿದ್ದಂದರೆ ಉತ್ತರಂ, ಜೇಷ್ಯ ನಾನೇ ಗೆಲ್ಲುವುದು ಅಂತ ಹೇಳ್ತಾ ಇದ್ದಾನೆ. ಇನ್ನು ಮುಂದಕ್ಕೆ ಉತ್ತರಂ ಅಂದರೆ ಇಷ್ಟು ತನಕ ಪರಾಜಿತೋಪಿ ಶಿವಪ್ರಸಾದ ಉತ್ತಮವಾದ ಶಿವಪ್ರಸಾದ ರುದ್ರದೇವರ ವರ ನನ್ನ ಹತ್ರ ಇರುವ ಕಾರಣ ನಾನೇ ಗೆಲ್ಲುವುದು. ಯಾಕಂದರೆ ಇಷ್ಟು ತನಕ ನಾನು ಯೋಚನೆ ಮಾಡ್ತಿದ್ದೆ, ಅಯ್ಯೋ ಇವನು ನನ್ನನ್ನು ಕೊಲ್ಲಿಕ್ಕೆ ಸಮರ್ಥನಿದ್ದರು, ಕೊಲ್ಲದೇ ಕಳಿಸ್ತಾನೆ, ಯಾಕಪ್ಪ ಕೊಲ್ಲದೇ ಕಳಿಸ್ತಾನೆ ಅಂತ. ಇವತ್ತು ನನಗೆ ಗೊತ್ತಾಯಿತು ಏನು ವಿಷಯ ಅಂದರೆ, ಇವನಿಂದ ಕೊಲ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಕೊಲ್ಲಿಲ್ಲ. ಹಾಗಾದರೆ ಏನಂತ ಹೇಳಿದರೆ, ನೆಕ್ಸ್ಟ್ ಯುದ್ಧದಲ್ಲಿ ಖಂಡಿತ ಕೃಷ್ಣನನ್ನು ನಾವೇ ಕೊಂದಾಕಿ ಬಿಡ್ತೇವೆ, ನಾವೇ ಸೋಲಿಸಿ ಬಿಡ್ತೇವೆ. ಜೇಷ್ಯ ಉತ್ತರಂ ಅಂದರೆ ಮುಂದಕ್ಕೆ ನೆಕ್ಸ್ಟ್ ಯುದ್ಧದಲ್ಲಿ ನಾವೇ ಗೆಲ್ಲುವುದು ಅಂತ ಹೇಳಲಿಕ್ಕೆ ಶುರು ಮಾಡಿದ. ವರಾತ್ ಶಿವಸ್ಯ
ತನಗಿಂತ ಉತ್ತಮನಾದ, ಉತ್ತಮಾತ್, ಶ್ರೀಕೃಷ್ಣನಿಂದ ಉತ್ತಮ ಯಾರು? ರುದ್ರದೇವರು ಅಂತ ಹೇಳ್ತಾ ಇದ್ದಾನೆ ಜರಾಸಂಧ. ತನಗಿಂತ ಉತ್ತಮನಾದ, ಉತ್ತಮಾತ್, ಶ್ರೀಕೃಷ್ಣನಿಂದ ಉತ್ತಮನಾದ ರುದ್ರದೇವರಿಂದ ಏನಾಯಿತು? ರುದ್ರದೇವರ ವರ ನನ್ನ ಹತ್ರ ಇರುವಾಗ ಈ ಶ್ರೀಕೃಷ್ಣನಿಗೆ ನನ್ನನ್ನು ಕೊಲ್ಲಲಿಕ್ಕೆ ಆಗುತ್ತಿಲ್ಲ. ಅಂದರೆ ಭಗವಂತನ ಮುಖ್ಯ ಉದ್ದೇಶವೇ ಅದು. ಏನಂತ ಹೇಳಿದರೆ, ಅವರಿಗೆ ಆ ಮೂಢರಿಗೆ ಅವರಿಗೆ ಏನಾಗಬೇಕಂತೇಳಿದರೆ ಆ ಮೋಹ ಅಂತ ಹೇಳಿದರೆ ಅಸುರ ಮೋಹನಾತ್, ಅಂದರೆ ಅವರು ಮೋಹಕ್ಕೆ ಸಿಲುಕಿ ಅವರಿಗೆ ಏನು ವಿಷಯ, ಯಾರು ಉತ್ತಮರು ಅದು ಗೊತ್ತೇ ಆಗಬಾರ್ದು ಅಂತ ಪ್ರತಿ ಸಲ ಕೂಡ ಇದೇ ನಾಟಕ ಮಾಡಿ ಅಂತೇಳಿದರೆ ಕೃಷ್ಣ ಸಕ್ಸಸ್ಫುಲ್ಲಿ ನಾಟಕ ಮಾಡ್ತಾನೆ. ಸೊ ಆದ್ದರಿಂದ ತನಗಿಂತ ಉತ್ತಮನಾದ ಶಿವನ ವರ ಇರುವಾಗ ಈ ಕೃಷ್ಣನಿಗೆ ನನ್ನನ್ನು ಕೊಲ್ಲಿಕ್ಕಾಗುವುದಿಲ್ಲ, ಆಗ್ತಾ ಇಲ್ಲ. ಆದ್ದರಿಂದ ಇಷ್ಟು ತನಕ ಸೋತರು, ಇಷ್ಟು ತನಕ ಪರಾಜಿತೋಪಿ, ಸೋತಿದ್ದರು. ಶಿವನ ಅನುಗ್ರಹದಿಂದ, ಶಿವಪ್ರಸಾದತಃ ಮುಂದೆ ನಾನೇ ಗೆಲ್ಲುವುದು. ಉತ್ತರಂ ಜೇಷ್ಯ ಅಂತ ಹೇಳ್ತಾರೆ. ಸೊ ಶಿವ ಕೃಷ್ಣನಿಗಿಂತ ಉತ್ತಮ, ರುದ್ರದೇವರು ಭಗವಂತನಿಂದ ಉತ್ತಮ. ಹಾಗಂದರೆ ನಾವಿನ್ನು ಭಗವಂತ ಅಂತ ಕೃಷ್ಣನಿಗೆ ಹೇಳಬಾರ್ದು, ರುದ್ರದೇವರಿಗೆ ಹೇಳಬೇಕು ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಶಿವನ ವರವಿರುವ ನನ್ನನ್ನು ಅಂದರೆ ಜರಾಸಂಧನನ್ನು ಕೊಲ್ಲಲು ಈ ಶ್ರೀಕೃಷ್ಣನಿಂದ ಆಗುತ್ತಾ ಇಲ್ಲ. ಈಗ ನನ್ನನ್ನು ಸಾಯದಂತೆ ಕಾಪಾಡಿದ್ಯಾರು? ರುದ್ರದೇವರು. ಆದ್ದರಿಂದ ಆ ರುದ್ರದೇವರು ನೆಕ್ಸ್ಟ್ ಯುದ್ಧದಲ್ಲಿ ನನ್ನನ್ನೇ ಎಂತಾರೆ ಗೆಲ್ಲಿಸ್ತಾರೆ ಅಂತ ಭ್ರಮೆಯಿಂದ ಮಾತಾಡ್ತಾ ಇದ್ದಾನೆ ಜರಾಸಂಧ. ಮುಂದೇನಾಗ್ತದೆ ನೋಡುವ ವೈಲರೆ. ದೃಢಾಶಯ ಪುನಃ ಪುನಃ ಸಮೀಹತೆ ಯುಧೇ ಶಿವಂ ನ ಚಾವಮನ್ಯತೆ ಕ್ವಚಿತ್. 65ನೇ ಶ್ಲೋಕ. ಜರಾಸಂಧನಿಗಾದರೂ ಶಿವನಲ್ಲಿ ದೃಢವಾದ ಭಕ್ತಿ ಇತ್ತಂತೆ. ಆದ್ದರಿಂದ ಜರಾಸಂಧನು ಪ್ರತಿ ಯುದ್ಧದಲ್ಲಿಯೂ ಪರಾಜಿತನಾದರೂ ಉತ್ತರೋತ್ತರದಲ್ಲಿ ತಾನು ಗೆದ್ದೇ ಗೆಲುವೆನು ಎನ್ನುವ ನಿಶ್ಚಿತವಾದ ಇಚ್ಛೆಯಿಂದ ಮತ್ತು ಯುದ್ಧಕ್ಕಾಗಿ ಪ್ರಯತ್ನಿಸುತ್ತಾನಂತೆ. ಹಾಗೂ ಆ ಒಂದು ದೃಢ ನಂಬಿಕೆ ಇದ್ದದ್ದರಿಂದ ರುದ್ರನನ್ನು ಇಲ್ಲಿಯೂ ಅವಮಾನಿಸುವುದಿಲ್ಲ. ಮೃಧೇ ಮೃಧೇ ಜಿತೋಪಿ ಸನ್ ದೃಢಾಶಯ ಪುನಃ ಪುನಃ ಸಮೀಹತೆ ಯುಧೇ ಶಿವಂ ನ ಚಾವಮನ್ಯತೆ ಕ್ವಚಿತ್. ಮೃಧೇ ಮೃಧೇ, ಮೃಧೇ ಅಂದರೆ ಯುದ್ಧದಲ್ಲಿ, ಮೃಧೇ ಮೃಧೇ ಅಂತೇಳಿದರೆ ಪ್ರತಿ ಯುದ್ಧದಲ್ಲಿ, ಜಿತೋಪಿ ಸನ್ ಪರಾಜಿತೋಪಿ ಪರಾಜಿತನಾಗಿದ್ದಾನೆ ಯಾರು? ಜರಾಸಂಧ. ದೃಢಾಶಯ ಪುನಃ ಪುನಃ ಅಂದರೆ ನೆಕ್ಸ್ಟ್ ಯುದ್ಧಕ್ಕೆ ಹೋಗುವಾಗ ಏನು ಸಂಭ್ರಮ, ಏನು ರಥ, ಏನು ಕವಚಗಳು, ಏನು ಪೀತಾಂಬರ ಧಾರಣೆ ಮಾಡಿಕೊಂಡು ಬಿಲ್ಲು ಬಾಣ ಹಿಡ್ಕೊಂಡು ಶಸ್ತ್ರಾಸ್ತ್ರಗಳನ್ನು ತುಂಬಿಸಿಕೊಂಡು ಆ ಏನು ರಥಕ್ಕೆ ಕುದುರೆಗಳು ಏನು, ಸಾರಥಿ ಏನು, ಧ್ವಜ ಏನು ಹೋಗುವುದು ಒಂದು ನೋಡಿದರೆ ಏನು ಭಾರಿ ಸಂಭ್ರಮವೇ ಸಂಭ್ರಮ. ಯಾಕೆ? ರುದ್ರ ವರ ಉಂಟು, ನಾವೇ ಗೆಲ್ಲುವುದು ಅಂತೇಳಿದರೆ ಇಷ್ಟು ತನಕದ ಸಂಭ್ರಮಕ್ಕಿಂತಲೂ ನೆಕ್ಸ್ಟ್ ಯುದ್ಧದಲ್ಲಿ ತಾನೇ ಗೆಲ್ಲುವುದಂತ ಭಾಳ ಏನಾಗಿಬಿಟ್ಟಿದೆ, ಭ್ರಮೆ ಸ್ಪಷ್ಟ ಆಗಿಬಿಟ್ಟಿದೆ. ಅಂತೇಳಿದರೆ ಖಂಡಿತ ನಾನೇ ಗೆಲ್ಲುವುದು, ಅವನಿಗೆ ಕೊಲ್ಲಿಕ್ಕೆ ಆಗಲಿಲ್ಲ ಅಂತ. ಸೊ ಹೀಗೆ ಮೃದೇ ಮೃದೇ ಪರಾಜಿತೋಪಿ ಪರಾಜಿತನಾಗಿದ್ದರು ಜರಾಸಂಧ. ದೃಢಾಶಯ, ದೃಢ ಆಶಯ, ಆಶಯ ಅಂದ್ರೇನು? ಆಸೆ, ದೃಢವಾದ ಆಸೆ. ಏನು? ಗೆಲ್ತೇನೆ ಪುನಃ ಪುನಃ ಅಂದರೆ ಹೋಗೋದು ಯಾಕೆ? ಪುನಃ ಸಾಯ್ಲಿಕ್ಕೆ ಹೋಗೋದಾ? ಇಲ್ಲ, ಗೆಲ್ತೇನೆ, ಈ ಸಲ ಗೆಲ್ಲುವುದು ನಾನೇ ಅಂತ ಜರಾಸಂಧ ಎಲ್ಲ ರಾಜರುಗಳನ್ನು ಹುರಿದುಂಬಿಸಿ ಎಲ್ಲರೂ ಭಾರಿ ಖುಷಿಯಲ್ಲಿ ಈ ಸಲ ಖಂಡಿತ ನಮ್ಮ ಲೀಡರ್ ಜರಾಸಂಧನೇ ಗೆಲ್ಲುವುದು ಅಂತ ತಿಳ್ಕೊಂಡು ದೃಢ ಆಶಯ, ದೃಢವಾದ ಇಚ್ಛೆ, ದೃಢವಾದ ಕಾಮನೆ, ಆಶೆಯಿಂದ ಹೋಗ್ತಾರೆ ಯುದ್ಧಕ್ಕೆ. ಸಮೀಹತೆ ಯುಧೇ, ಸಮೀಹತೆ ಅಂತೇಳಿದರೆ ಸರಿಯಾಗಿ ಎಲ್ಲ ರೆಡಿಯಾಗಿ ಹೋಗ್ತಾರೆ. ಸಮೀಹತೆ ಯುಧೇ ಶಿವಂ ಅಂತೇಳಿದರೆ ಸಮೀಹತೆ ಯುಧೆ ಹೋಗ್ತಾರೆ. ಪುನಃ ಆಗುವುದೇನು? ಸೋಲೆ. ಆದರೆ ಯಾವತ್ತೂ ಕೂಡ ಶಿವಂ ನಚ ಅವಮನ್ಯತೆ ಕ್ವಚಿತ್, ರುದ್ರದೇವರನ್ನು ಒಂದು ಸಲ ಆದರೂ ಸಹ ಹೇಳಿದ್ದುಂಟ, ರುದ್ರದೇವರೇ ನೀವು ವರ ಕೊಟ್ಟಿದ್ದೀರಿ, ಏನು ಉಪಯೋಗ ಆಯಿತು ನನಗೆ ಅಂತೇಳಿದರೆ ಆ ಕೃಷ್ಣನನ್ನು ಈ ರೀತಿ ಸೋಲಿಸಿಬಿಟ್ಟ ಅಂತ ಒಂದು ಸಲ ಆದರೂ ಬಾಯಲ್ಲಿ ಬಂದಿದ್ದ? ಇಲ್ಲವೇ ಇಲ್ಲ.
ಶಿವಂ ನ ಚ ಅವಮನ್ಯತೆ, ಅವಮನ್ಯತೆ ಅವಮಾನ ಮಾಡಲಿಲ್ಲ, ನ ಅವಮನ್ಯತೆ, ನ ಚ ಅಂದರೆ ಮತ್ತು ರುದ್ರದೇವರನ್ನು ಒಂದು ಸಲನೂ ಏನು ಅವಮಾನಿಸಲಿಲ್ಲ. ರುದ್ರದೇವರ ವರದಿಂದ ಇಷ್ಟ ಆಗಿ ಅದು ನಾನು ಬದುಕಿ ಬಂದಿದ್ದೇನೆ, ಯಾಕಂದರೆ ನನ್ನನ್ನು ಕೊಲ್ಲಿಕ್ಕೆ ಕೃಷ್ಣನಿಗೆ ಆಗ್ತಾ ಇಲ್ಲ, ಯಾಕಂದರೆ ರುದ್ರದೇವರ ವರದಿಂದ ಅನ್ನುವಂಥದ್ದು. ಈ ಸಲ ಅಂತೂ ಅದು ಖಂಡಿತ ಆಗಿದೆ. ಏನಂತ ಹೇಳಿದ್ರೆ ರುದ್ರದೇವರ ವರದಿಂದಲೇ ಕೃಷ್ಣನಿಗೆ ಕೊಲ್ಲಿಕ್ಕೆ ಆಗಲಿಲ್ಲ, ಆದ್ದರಿಂದ ನನ್ನನ್ನು ಕೊಲ್ಲಿಕ್ಕೆ ಆಗಲಿಲ್ಲ, ಅದು ಗೊತ್ತಾಗಬಾರ್ದು ಅಂತ ಬಾಕಿ ರಾಜರುಗಳನ್ನು ಕೊಲ್ಲದೆ ಕಳಿಸಿದ್ದಾನೆ, ಒಂದೇ ಲೆಕ್ಕ ಇರಲಿ ಅಂತೇಳಿ ಅಂತ. ಈ ಸಲ ನೆಕ್ಸ್ಟ್ ಯುದ್ಧದಲ್ಲಿ ಮಾತ್ರ ಖಂಡಿತ ಕೃಷ್ಣನನ್ನು ತಾನೇ ಸೋಲಿಸೋದು ಅಂತ ಭಾರಿ ಖುಷಿಯಲ್ಲಿದ್ದಾನೆ. ಅದನ್ನು ಅನೌನ್ಸ್ ಮಾಡಿ ಕೂಡ ಆಯಿತು. ಮಂತ್ರಾಲೋಚನೆ ನಡೀತಾ ಇರುವಂಥ ಈ ಸಭೆಯಲ್ಲಿ ನೆಕ್ಸ್ಟ್ ಯುದ್ಧದಲ್ಲಿ ನೋಡಿ ಸ್ನೇಹಿತರೆ, ನಾವೇ ಗೆಲ್ಲುವುದು. ಯಾಕಂದರೆ ರುದ್ರದೇವರೇ ಸರ್ವಶಕ್ತ ಸರ್ವೋತ್ತಮ, ಶ್ರೀಕೃಷ್ಣ ಅಲ್ಲ, ರುದ್ರದೇವರು. ಗೊತ್ತಾಯ್ತಾ ನಿಮಗೆ? ಅದಕ್ಕೋಸ್ಕರ ನಮ್ಮನ್ನು ಜೀವಂತ ಬಿಟ್ಟಿದ್ದಾನೆ. ಜೀವಂತ ಬಿಟ್ಟದಲ್ಲ, ಅವನಿಗೆ ಕೊಲ್ಲಿಕ್ಕೆ ಆಗಲಿಲ್ಲ. ಆದ್ದರಿಂದ ನೆಕ್ಸ್ಟ್ ಯುದ್ಧದಲ್ಲಿ ನಾವೇ ಗೆಲ್ಲುವುದು. ಅಂದರೆ ರುದ್ರದೇವರನ್ನು ಯಾವತ್ತೂ ಕೂಡ ಶಿವಭಕ್ತಾಗ್ರೇಸರ ಯಾರು ಜರಾಸಂಧ, ಆದ್ದರಿಂದ ರುದ್ರದೇವರನ್ನು ಒಂದು ಸಲನೂ ಕೂಡ ಅವಮಾನಿಸಲಿಲ್ಲ. ಶಿವಂ ರುದ್ರದೇವರನ್ನು ನಚ ಅವಮನ್ಯತೆ ಕ್ವಚಿತ್. ಕ್ವಚಿತ್ ಅಂದರೆ ಸ್ವಲ್ಪ ಕೂಡ, ಒಂದು ಸಲ ಕೂಡ ಬಾಯಲ್ಲಿ ತಪ್ಪಿ ಕೂಡ ರುದ್ರದೇವರ ವಿರುದ್ಧ ಒಂದು ಮಾತಾಡಲಿಲ್ಲ. ರುದ್ರದೇವರನ್ನು ಅವಮಾನಿಸುವ ಪ್ರಶ್ನೆಯೇ ಇಲ್ಲ. ಜರಾಸಂಧನ ಹತ್ರ ಯುದ್ಧೇ ಸಮೀಹತೆ. ಪ್ರತಿ ಸಲ ಯುದ್ಧಕ್ಕೆ ಹೋಗುವಾಗ ಸಮೀಹತೆ ಅಂತ ಹೇಳಿದ್ರೇನು? ಪೂರ್ಣ ಏಕಾಗ್ರ ಚಿತ್ತನಾಗಿ ದೇವರ ಪೂಜೆ ಹೇಗೆ ಮಾಡ್ತಾರೋ ಆ ರೀತಿ ಯುದ್ಧಕ್ಕೆ ಹೋಗ್ತಿದ್ದ. ಈ ಸಲ ನೆಕ್ಸ್ಟ್ ಕೂಡ ಹಾಗೇ ಹೋಗ್ತಾನೆ. ಅಲ್ಲಿಗೆ ನಿಲ್ಲಿಸೋಣ. ಸೊ ಮುಂದೆ ಏನಾಗ್ತದೆ ಅಂತ ನೋಡುವ. ಸೊ ಶ್ರೀಕೃಷ್ಣ ಅರ್ಪಣಮಸ್ತು.